ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆ ನಡೀತಾ ಇರುವಂಥ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು RCBಗೆ ಅಗೇನ್ಸ್ಟ್ LSG ಅವರ ಹೋಮಲ್ಲಿ ಆಡ್ತಾ ಇರುವಂಥ ಮ್ಯಾಚು. ಸೊ ಈ ಮ್ಯಾಚ್ನ ಗೆಲ್ಲೇಬೇಕು RCB ಕ್ವಾಲಿಫೈರ್ ಆಡೋದಕ್ಕೆ. ಸೊ ಇದಕ್ಕೆ ಪ್ಲೇಯಿಂಗ್ ಲೆವೆನ್ಲಿ ಚೇಂಜಸ್ಸು ಒಬ್ವಿಯಸ್ಲಿ ಆಗೇ ಆಗುತ್ತೆ RCBಯ ಪ್ಲೇಯಿಂಗ್ ಲೆವೆನ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಜಾಶ್ ಹೈಸಲ್ವುಡ್ ಬೇರೆ ಬಂದಿದ್ರೆ ಟೀಮ್ಗೆ ಜಾಯ್ನ್ ಆಗಿದ್ರೆ ಸ್ಟ್ರೈಟ್ ಅವೇ LSG ಎಗೇನ್ಸ್ಟ್ ಆಡ್ತಾರಾ ಅಥವಾ ಡೈರೆಕ್ಟಾಗಿ ಪ್ಲೇ ಆಫ್ಸ್ ಆಡ್ತಾರಾ ಇನ್ನೂ ಸಹ ಕ್ಲಾರಿಟಿ ಇಲ್ಲ. ಸೊ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಾರೆ, ಜಾಶ್ ಹೈಸಲ್ವುಡ್ ಹೋಪ್ಫುಲಿ ಈ ಮ್ಯಾಚು ಆಡೋದು ಡೌಟ್ ಇದೆ. ನೆಕ್ಸ್ಟ್ ಮ್ಯಾಚು ಪ್ಲೇ ಆಫ್ಸ್ಗೆ ಅವೈಲೇಬಲ್ ಇರ್ತಾರೆ ಅಂತ ಅನ್ನೋ ಥರ ಅಪ್ಡೇಟ್ ಇದೆ. ಬಟ್ ಆಲ್ ಆಫ್ ಎ ಸಡನ್ ಜಾಶ್ ಹೈಸಲ್ವುಡ್ ಇನ್ ದ ಟೀಮ್ ಬಂದಿದ್ದಾರೆ. RCBಗಂತೂ ಬಂದು ಜಾಯ್ನ್ ಆಗಿದ್ದಾರೆ. ಬಟ್ ರೆಸ್ಟ್ ಗಿಸ್ಟ್ ಏನಾದ್ರು ತೊಗೊತಾರ ಅಥವಾ ಪಟ್ಟನಂಗೆ ಒಂದು ದಿನ ಆಗಿದೆ ಆಲ್ರೆಡಿ ಬಂದ್ಬಿಟ್ಟು, ಒಂದೆರಡು ದಿನ ಆಗುತ್ತೆ ಅಂತ ಅಂದ್ಕೊಳ್ಳಿ ಮ್ಯಾಚ್ ನಡೆಯುವಂಥ ಟೀಮ್ಗೆ. ಪಟ್ಟನಂಗೆ ಜಾಯ್ನ್ ಆಗ್ತಾರಾ ಅಥವಾ ರೆಸ್ಟ್ ತೊಗೊಂಡು ಜಾಯ್ನ್ ಆಗ್ತಾರಾ ಅಂತ ಕಾದು ನೋಡಬೇಕು. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ ಕೇಸ್ ಏನಾದ್ರು ಜಾಶ್ ಹೈಸಲ್ವುಡ್ ಲುಂಗಿ ಇಂಗಿಡಿ ಅವರ ಜಾಗದಲ್ಲಿ ಆಡೋಕ್ಕಾಗಿಲ್ಲ ಅಂತ ಅಂದರೆ ನಾನು ನುವಾನ್ ತುಷಾರನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಗ ಮುಜಾರ್ಬಾನಿ ಇದ್ದಾರೆ, ಬ್ಲೆಸ್ಸಿಂಗ್ ಮುಜಾರ್ಬಾನಿ ಬಂದು ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರು ಇನ್ನೂ ನೆನ್ನೆ ಬಂದು ಜಾಯ್ನ್ ಆಗಿರೋದು ಸ್ಕ್ವಾಡಿಗೆ. ಸೊ ಆದ್ದರಿಂದ ಮುಜಾರ್ಬಾನಿ ಜಿಂಬಾಬ್ವೆಯನ್ ಪ್ಲೇಯರು ಮೊದಲನೇ ಮ್ಯಾಚಲ್ಲಿ ಎಲ್ಲರ ಜೊತೆಗೂ ಇನ್ವಾಲ್ವ್ ಆಗಿಬಿಟ್ಟು ನನಗೇನೋ ಅಂತ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಅವರಿಗೆ ಬೂಸ್ಟಪ್ ಆಗುತ್ತೆ ಇಂಥ ಒಂದು ಸ್ಟೇಜಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ನೀವು ನುವಾನ್ ತುಷಾರಾಗಿ ಅನ್ಸ್ಬಿಟ್ಟಾಯ್ತಾ ನಿಮಗೆ ಕಾನ್ಫಿಡೆನ್ಸು? ಅಲ್ಲ, ಅವ್ರು ನೋಡೋರೆ ಗುರು ಸ್ಟೇಡಿಯಮಲ್ಲಿ ಹೆಂಗಿರುತ್ತೆ ವೈಬು, IPL ವೈಬು ಅದು ಇದೆಲ್ಲ ನೋಡಿದ್ದಾರೆ ಕೂತ್ಕೊಂಡು ಇಷ್ಟು ಮ್ಯಾಚು. ಸೊ ಅವ್ರಿಗೇನು ಅನ್ಸಲ್ಲ ಅಂತ ಕಾಣಿಸೋದಕ್ಕೋಸ್ಕರ ಇವ್ರನ್ನ ನುವಾನ್ ತುಷಾರನ ಇಡ್ತಾ ಇದ್ದೀನಿ. ಆ್ಯಂಡ್ ಟೀಮ್ ಡೇವಿಡು ಸಿಕ್ಕಾಪಟ್ಟೆ ಕನ್ಸರ್ನ್ ಆಗೋಗ್ಬಿಟ್ಟೈತೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ಕ್ರ್ಯಾಂಪ್ ಕೆಂಪು ಆಗಿರೋ ಥರ ಸ್ವಲ್ಪ ಇತ್ತು, ಹ್ಯಾಮ್ಸ್ಟ್ರಿಂಗ್ ಏನೋ ಪುಲ್ ಆಗಿದೆ ಅಂತ ಅಪ್ಡೇಟ್ ಇತ್ತು. ಸೊ ಆದ್ದರಿಂದ ಅವರು ಮಿಸ್ಔಟ್ ಏನಾದ್ರು ಇನ್ ಕೇಸ್ ಆದ್ರೂ ಅವ್ರು ರಿಲೇಟೆಡ್ ಇನ್ನೂ ಏನೂ ಸಹ ಕ್ಲಾರಿಟಿ ಇಲ್ಲ. ಅವ್ರು ಆಡ್ತಾರೋ ಆಡೋಕ್ಕಾಗಲ್ವ ನೆಕ್ಸ್ಟ್ ಮ್ಯಾಚ್ ಅಂತ ಸದ್ಯದ ಮಟ್ಟಿಗೆ. ನಾಳೆ ಬೆಳಗ್ಗೆ ಬಂದರೆ ಗೊತ್ತಿಲ್ಲ ಕ್ಲಾರಿಟಿ, ಆಡ್ತಾರೋ ಆಡೋದಿಲ್ವ ಅಂತ. ಟಿಮ್ ಶೆಫರ್ಡ್ ಅವ್ರನ್ನ ಆಡಿಸ್ತಾರ. ಅವರು ನೋಡಿದ್ರೆ ಟಾಪ್ ಆರ್ಡರ್ಲಿ ಆಡ್ತಾರೆ, ಇವ್ರು ನೋಡಿದ್ರೆ ಒಂಥರ ಲೋವರ್ ಡೌನ್ ಆಡುವಂಥ ಬ್ಯಾಟರ್ ಫಿನಿಶಿಂಗ್ ರೋಲಿ ಸಿಕ್ಕಾಪಟ್ಟೆ ಬಿಗ್ ಇಂಪ್ಯಾಕ್ಟ್ ಆಗೋಗ್ಬಿಡ್ತಾರೆ. ಟಿಮ್ ಡೇವಿಡ್ ಮಿಸ್ ಔಟ್ ಆಗ್ಬಿಟ್ರು ಅಂದರೆ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಮ್ಯಾಚ್ಗಳು ನಮ್ಮ RCBಗೆ ಮೈನ್ ರೋಲು ಅಂದರೆ ಆ ಒಂದು ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡೆದಿದ್ದಾರೆ ಟಿಮ್ ಡೇವಿಡು ಕ್ರೂಷಿಯಲ್ ಟೈಮಲ್ಲಿ ಬಂದ್ಬಿಟ್ಟು. ಸೊ ಇನ್ ಕೇಸ್ ಏನಾದರೂ ಇವ್ರನ್ನ ಆಡ್ಸೋಕ್ಕಾಗಿಲ್ಲ ಅಂದರೆ ಟಿಮ್ ಶೆಫರ್ಟು ಅಥವಾ ಲಿಯಮ್ ಲಿವಿಂಗ್ಸ್ಟೋನ್ಗೆ ಮತ್ತೆ ಮಣೆ ಹಾಕಬೇಕಾಗತ್ತೆ. ಟಿಮ್ ಶೆಫರ್ಟು ಡೌಟು, ಅವರು ಕೂಡ ಅಷ್ಟೇ ಬ್ಲೆಸ್ಸಿಂಗ್ ಮುಜಾರ್ಬಾನಿ ಥರ ಬಂದು ಇನ್ನೂ ಜಾಯ್ನ್ ಆಗಿ ಒಂದಿನ 2 ದಿನ ಆಗಿದೆ. ಸೊ ಅಷ್ಟರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸ್ಕ್ವಾಡ್ ಜೊತೆಗೆಲ್ಲ ಒಡನಾಟ ಎಲ್ಲ ತೊಗೊಳೋದು ಅದು ಇದು ಎಲ್ಲ ಆ ಒಂದು ವೈಬ್ನ ತೊಗೊಳ್ಳೋವಂಥದ್ದು ಇನ್ನೂ ಸ್ವಲ್ಪ ಟೈಮ್ ಬೇಕು. ಆದ್ದರಿಂದ ಲಿಯಮ್ ಲಿವಿಂಗ್ಸ್ಟೋನ್ಗೆ ಮತ್ತೆ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಫಿನಿಶಿಂಗ್ ರೋಲಲ್ಲಿ ಲಿಯಮ್ ಲಿವಿಂಗ್ಸ್ಟೋನ್ ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ಟಿಮ್ ಡೇವಿಡ್ ಆಡೋಕ್ಕಾಗಿಲ್ಲ ಅಂತಂದರೆ, ಟಿಮ್ ಡೇವಿಡು ಶಾರ್ಟಾಗಿ ಈಚೆ ಕಡೆ ಉಳ್ಕೊಂಡ್ಬಿಟ್ಟಿದ್ರು, ಆಡೋಕ್ಕಾಗ್ತಿಲ್ಲ ಅನ್ನೋ ಥರ ಎಲ್ಲ ಏನೂ ಅಪ್ಡೇಟ್ ಬಂದಿಲ್ಲ. ಸೊ ಹೋಪ್ಫುಲಿ ಟಿಮ್ ಡೇವಿಡ್ ಆಡಲಿ. ಬಟ್ ಲುಂಗಿ ಇಂಗಿಡಿ ಮಿಸ್ ಔಟ್ ಆಗ್ತಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅವ್ರ ಜಾಗದಲ್ಲಿ ಒಬ್ಬರಂತೂ ರಿಪ್ಲೇಸ್ ಮಾಡಲೇಬೇಕು. ಇಲ್ಲಿ ಜಾಶ್ ಹೈಸಲ್ವುಡ್ ಏನಾದ್ರು ರಿಪ್ಲೇಸ್ ಮಾಡ್ತು ಅಂತಂದರೆ, ಜೊತೆಗೆ ಟಿಮ್ ಡೇವಿಡ್ ಏನಾದ್ರು ಆಡ್ತು ಅಂತಂದರೆ, ನಮ್ಮ ನಾರ್ಮಲ್ RCB ಸ್ಕ್ವಾಡು RCB 11 ಮುಂಚೆ ಹೆಂಗಿತ್ತೋ ಅದೇ ಥರ ಆಯಿತು ಅಂತ ಅಂದರೆ ಅವನ ಅಜ್ಜಿ ಕಡಾಕಾಗಿರುತ್ತೆ ಗುರು. ಜೊತೆಗೆ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ ಮತ್ತೆ ಬೇಕು. ಯಾಕಂದರೆ ಜಿತೇಶ್ ಶರ್ಮಾಗ್ ನೋಡಿದ್ವಿ ಲಾಸ್ಟ್ ಮ್ಯಾಚು, ಅಂಥ ಕಾನ್ಫಿಡೆನ್ಸು ಕಾಣಿಸ್ತಾ ಇರಲಿಲ್ಲ. ಒಂದು ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೂ ಸ್ವಲ್ಪ ಮ್ಯಾಚ್ ಕ್ಯಾಪ್ಟನ್ಸಿನ ನಿಭಾಯಿಸಿ ಸಕ್ಸಸ್ನ ಕಂಡಿರುವಂಥ ಕ್ಯಾಪ್ಟನ್ಗೂ ಡಿಫ್ರೆನ್ಸ್ ಹೆವಿ ಇರುತ್ತೆ. ಆ್ಯಂಡ್ ಫಾರ್ಮ್ನ ಕಳ್ಕೊಂಡಿರುವಂಥ ರಜತ್ ಪತಿದಾರ್ ಕ್ಯಾಪ್ಟನ್ಸಿ ಚೆನ್ನಾಗೇ ನಿಭಾಯಿಸ್ತಾ ಇದ್ದಾರೆ. ಬಟ್ ಫಾರ್ಮಲ್ಲಿ ಇಲ್ಲ ಅಷ್ಟೇ. ಈ ಮ್ಯಾಚು ಫಾರ್ಮಿಗೆ ರಿಟರ್ನ್ ಆಗಬೇಕಾಗಿದೆ ರಜತ್ ಪತಿದಾರ್ ಅವರು. ಜೊತೆಗೆ ಇಲ್ಲಿ LSGಲೂ ಕೂಡ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಹೋಗಿದ್ದಾರೆ ಆಡನ್ ಮಾಕ್ರಮ್ ಅವರು ಸ್ಕ್ವಾಡಲ್ಲಿ ಇರೋದ್ರಿಂದ, WTC ಸ್ಕ್ವಾಡಲ್ಲಿ ಇರೋದ್ರಿಂದ, ಲುಂಗಿ ಇಂಗಿಡಿ ಜೊತೆಗೆ ಇವರು ಕೂಡ ಟ್ರಾವೆಲ್ ಮಾಡಿರೋದ್ರಿಂದ ಮ್ಯಾಟಿವ್ ಅಂತ ಸೌತ್ ಆಫ್ರಿಕನ್ ಪ್ಲೇಯರ್ನೇ ಇವರು ಇಲ್ಲಿ ಆ್ಯಡ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತೈತೆ. ಗೊತ್ತಿಲ್ಲ ಮಿಡ್ಲ್ ಆರ್ಡರ್ ಆಡಿಸ್ತಾರ ಅಥವಾ ಟಾಪ್ ಆರ್ಡರ್ ಆಡಿಸ್ತಾರ ಅಂತ. ಇಲ್ಲಿ ರಿಷಬ್ ಪಂತ್ ಏನಾದ್ರು ಓಪನ್ ಮಾಡ್ತು ಅಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರಲಿ ಗುರು, ನೋಡೋಣ. ಯಾಕಂದ್ರೆ ರಿಷಬ್ ಪಂತ್ ಈ ಥರ ಮಾಡಿದ್ದಾರೆ ಸುಮಾರು ಟೈಮು. ಓಪನಿಂಗ್ ಬಂದ್ಬಿಟ್ಟಿದ್ದಾರೆ, ರನ್ಸ್ ಏನು ಬಂದಿಲ್ಲ ಅಷ್ಟೇನಾಗಿ ಬ್ಯಾಟಲ್ಲಿ, ಬಟ್ ಓಪನಿಂಗ್ ಕೂಡ ಬಂದಿದ್ದಾರೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಇವ್ರನ್ನ ಮ್ಯಾಟಿವ್ ಅವ್ರನ್ನ ಮಿಡ್ಲ್ ಆರ್ಡರ್ ಆಡಿಸೋ ಥರ ಅಥವಾ ಮ್ಯಾಟಿವ್ ಅವ್ರನ್ನ ಟಾಪ್ ಆರ್ಡರ್ಲಿ ಆಡಿಸ್ಬಿಟ್ಟು ಇವರೇ ಮಿಡ್ಲ್ ಆರ್ಡರ್ ಆಡೋ ಥರ ನೋಡೋಣ. ಒಟ್ಟಲ್ಲಿ ನಥಿಂಗ್ ಟು ಲೂಸ್ LSGಗಂತೂ. ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಕಿತ್ತು ಗುಡ್ಡೆ ಹಾಕೊಬೋದು. ಸೊ ಇವರ ಬೌಲಿಂಗ್ ಅಟ್ಯಾಕ್ ಏನೋ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಗುರು ನನಗೆ. ಆಕಾಶ್ ದೀಪು ಜೊತೆಗೆ ಹರ್ಷದ್ ಖಾನು, ಪ್ರಿನ್ಸು, ದಿಗ್ವಿಶು ಇಲ್ಲಿ ವಾಪಸ್ ರಿಟರ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಿಕ್ಕಾಪಟ್ಟೆ ನಿಗ್ರಾಡ್ಬಿಟ್ಟಿದ್ದಾರೆ ಟೂರ್ನಮೆಂಟ್. ಲಾಸ್ಟ್ ಮ್ಯಾಚ್ ಬರೀ ಆಡೋಕ್ಕಾಗಿಲ್ಲ. ಈ ಮ್ಯಾಚು ಹೋಪ್ಫುಲ್ ರಿಟರ್ನ್ ಆಗ್ತಾರೆ ಅಂತ. ಆ್ಯಂಡ್ ಆಕಾಶು ಪರವಾಗಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ. ಸೊ ಅಂಥ ಮಟ್ಟಿಗೆ ಹೆವಿ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಏನು ಗುರು, ಫಸ್ಟ್ ನಾವು RCB ಕಾನ್ಫಿಡೆನ್ಸ್ ಕೊಡ್ತಾಯಿತ್ತಾ? ಲಾಸ್ಟ್ ಮ್ಯಾಚ್ ಡಬ್ಬಾ ಥರ ಆಡಿದ್ರೆ ಲುಂಗಿ ಇಂಗಿಡಿ ಬೇರೆ ಇಲ್ಲ. ಆ್ಯಂಡ್ ಜಾಶ್ ಹೈಸಲ್ವುಡ್ ಆಡ್ತಾರೋ ಆಡಲ್ವ ಅದು ಕೂಡ ಗೊತ್ತಿಲ್ಲ. ಭುವನೇಶ್ವರ್ ಕುಮಾರ್ ಅಂಥ ಸಕ್ಸಸ್ ರೇಟ್ ಏನು ಕಾಣಿಸ್ತಾ ಇಲ್ಲ ಈ ಟೂರ್ನಮೆಂಟಲ್ಲಿ. ಏನು ಗುರು, ನಮ್ಮ ನೋಡ್ಕೊಂಡು ಸುಮ್ಮನೆ ಎಸ್ದೇ ಆಳು ಕೂಡ ಏನು ಲಾಸ್ಟ್ ಮ್ಯಾಚ್ ಏನಂತ ಕಿತ್ತು ಕೂಡ ಹಾಕಿಲ್ಲ ಅಲ್ಲಿ. ನಮ್ಮ ನೋಡ್ಕೊಳ್ಳೋಣ ಗುರು ಅಂತ ಕೇಳಿದ್ರೆ
ಅವ್ರಿಗೆ ಕಂಪೇರ್ ಮಾಡ್ತಾರೆ ಈ ಟೂರ್ನಮೆಂಟಲ್ಲಿ ನಾವು ಬೌಲಿಂಗಲ್ಲಿ ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ವಿ. ಲಾಸ್ಟ್ ಮ್ಯಾಚ್ ಒಂದು ಹಾಫ್ ಡೇ ಆಗಿದೆ ಎಷ್ಟೇ, ಸೊ ಅದನ್ನು ಬಿಡ್ತು ಅಂದರೆ ಮಸ್ತಾಗಿನೇ ಪರ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ಬ್ಯಾಟಿಂಗ್ ವೈಸ್ನು ಕೂಡ ಮಸ್ತಾಗಿನೇ ಆಡಿದ್ದೀವಿ. ಮೈನಾಗಿ ನಿಕೋಲಸ್ ಪೂರನ್ ಗುರು ನಮಗೆ ಥ್ರೆಟ್ ಕೊಡೋದು. ಆ್ಯಂಡ್ ಮಿಚಿಲ್ ಮಾರ್ಷ್ ಉಡಾಯಿಸಿದ್ದಾರೆ ಲಾಸ್ಟ್ ಮ್ಯಾಚು. ನಿಕೋಲಸ್ ಪೂರನ್ ಆ್ಯಂಡ್ ಮಿಚಿಲ್ ಮಾರ್ಷ್ ವಿಕೆಟ್ ಅಂದ್ರೆ ಎತ್ತಿತ್ತು ಅಂತಂದರೆ ಒಬ್ಬರು ಅಡಿಷ್ನಲ್ ಆಗಿದ್ರು ಮಾಕ್ರಮ್ ಅವರು ಅವರಾಗವರೇ ಈಚೆಗಡೆ ಹೋಗಿದ್ದಾರೆ. ಸೊ ಇವಾಗ ಮಿಚಿಲ್ ಮಾರ್ಷ್ ಆ್ಯಂಡ್ ಪೂರನ್ ವಿಕೆಟು ಸಿಕ್ಕಾಪಟ್ಟೆ ಕ್ರೂಷಲ್ ವಿಕೆಟ್ ಆಗಿದೆ ನಮ್ಮ ಆರ್ ಸಿ ಬಿಲಿ ಹೆಂಗೆ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಹೆಂಗೆ ಹಾವಳಿ ಕೊಡ್ತಾರೋ ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು, ಆ್ಯಂಡ್ ಟಿಮ್ ಡೇವಿಡ್ ಯಾವ ಥರ ಹಾವಳಿ ಕೊಡ್ತಾರೋ ಅದೇ ರೀತಿ ಇವರು ಕೂಡ ಮಸ್ತಾಗಿ ಆಡ್ತಾ ಇದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಒಟ್ಟಲ್ಲಿ 11 ಕಂಪೇರ್ ಮಾಡ್ತಾರೆ ಆಬ್ವಿಯಸ್ಲಿ ಆರ್ ಸಿ ಬಿ ಏನೋ ಟಿಮ್ ಡೇವಿಡ್ ಆಡಿ ಜಾಶ್ ಹೆಸಲ್ವುಡ್ ಎಲ್ಲ ಆಡ್ತು ಅಂದರೆ ಖಂಡಿತ ಬಲಿಷ್ಠವಾಗೇ ಕಾಣಿಸ್ತಾ ಇದೆ. ಇನ್ ಕೇಸ್ ಇವರಿಬ್ರು ಮಿಸ್ ಔಟ್ ಆಗ್ತಾರೆ ಅಂತಂದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಡೌನ್ ಕಾಣಿಸುತ್ತೆ ನಮ್ಮ ಆರ್ ಸಿ ಬಿ. ಹೋಪ್ಫುಲಿ ಇಬ್ಬರು ಆಡಲಿ ಅಂತಲೇ ಕೇಳ್ಕೊಳ್ಳೋಣ, ನೋಡೋಣ ಅದೇನಾಗುತ್ತೆ ನಾಳೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.